ಇವ್ರ ಊರ ಹೆಸರು ಬಂದ್ಬಿಟ್ಟು ಬೈರ್ಸಂದ್ರ ಅಂತ. ಗಂಡ ಹೆಂಡತಿ ಇಬ್ರು ನರಕ ಯಾತನೆಯನ್ನ ಅನುಭವಿಸ್ತಾ ಇದಾರೆ. ಇವ್ರಿಗೆ ಮಕ್ಕಳು ಕೂಡ ಆಗಿಲ್ವಂತೆ. ಇವತ್ತು ಎದ್ದು ಕೂತ್ಕೊಳ್ಳೋಕ್ಕೂ ಆಗಲ್ಲ, ನಡೆಯೋದಕ್ಕೂ ಆಗಲ್ಲ, ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದಾರೆ. ತಿನ್ನೋ ಊಟಕ್ಕೂ ಕೂಡ ತುಂಬಾ ನರಕನ ನೋಡ್ತಾ ಇದಾರೆ ಅಂತ ಬೈರ್ಸಂದ್ರದ ಗ್ರಾಮಸ್ಥರು ಜನಸ್ನೇಹಿ ಆಶ್ರಮಕ್ಕೆ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಒಂದು ತುತ್ತು ಅನ್ನಕ್ಕೂ ಇವ್ರು ಇಷ್ಟು ಕಷ್ಟಪಡ್ತಿದ್ದಾರೆ ಅಂತ ಕೇಳಕ್ಕೇನೆ ಬಹಳ ಬೇಜಾರಾಗ್ತಿದೆ. ಒಂದು ಸಣ್ಣ ಗೂಡಲ್ಲಿ, ಸಣ್ಣ ಮನೆಯಲ್ಲಿ ಊಟ ನೀರು ಇಲ್ಲದೆ ಸಾಕಷ್ಟು ದಿನಗಳಿಂದ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ರು. ಅಲ್ಲ, ಈಗ ಹೊರಗಡೆ ಇದ್ರಲ್ಲ ನೀವು, ಅಲ್ಲೇ ಆರಾಮಾಗಿ ಇರ್ಬೋದಾಯ್ತು. ಆಶ್ರಮಕ್ಕೆ ಬಂದ್ರೆ ಇರಕ್ಕಾಗುತ್ತಾ ನಿಮ್ಗೆ? ಹೌದಾ? ಏನ್ ಕೆಲಸ ಮಾಡ್ಕೊಂಡಿದ್ರಿ ನೀವು? ನಾವು ಮನೆ ಕೆಲಸ ಮಾಡ್ತಾ ಇದ್ದೆ. ಇವ್ರನ್ನ ಹೆಂಗ್ ನೋಡ್ಕೊತಾ ಇದ್ರಿ? ಮನೆ ಕೆಲಸದಿಂದ ಬಂದು ನೋಡೋದು, ಬೆಳಗ್ಗೆ ಸ್ನಾನ ಮಾಡಿಸ್ಬಿಟ್ಟು ತಿನ್ಸ್ಬಿಟ್ಟು ಹೋಗ್ಬಿಡ್ತಾ ಇದ್ದೆ. ಬರೋ ಗಂಟ ಮನೇಲಿ ಇರ್ತಾ ಇಲ್ಲ, ಈಚೆ ಬಂದ್ಬಿಡೋರು. ಅಲ್ಲಿರೋರ್ಗೆಲ್ಲ ಬೇಜಾರಾಗ್ತಾ ಇತ್ತು. ಅದಕ್ಕೆ ಆಶ್ರಮ ಸೇರಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸೇರಿತ್ತು. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಲೇಬೇಕು. ಖಂಡಿತ ನಿಮ್ಮ ಮನಸ್ಸಿಗೆ ನೋವಾಗೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಇವ್ರ ಊರ ಹೆಸರು ಬಂದ್ಬಿಟ್ಟು ಬೈರ್ಸಂದ್ರ ಅಂತ. ಗಂಡ ಹೆಂಡತಿ ಇಬ್ಬರು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಇವ್ರಿಗೆ ಮಕ್ಕಳು ಕೂಡ ಆಗಿಲ್ವಂತೆ. ಇವತ್ತು ಎದ್ದು ಕೂತ್ಕೊಳ್ಳೋಕ್ಕೂ ಆಗಲ್ಲ, ನಡೆಯೋದಕ್ಕೂ ಆಗಲ್ಲ, ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ತಿನ್ನೋ ಊಟಕ್ಕೂ ಕೂಡ ತುಂಬ ನರಕನ ನೋಡ್ತಾ ಇದ್ದಾರೆ ಅಂತ ಬೈರ್ಸಂದ್ರದ ಗ್ರಾಮಸ್ಥರು ಜನಸ್ನೇಹಿ ಆಶ್ರಮಕ್ಕೆ ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಭಾಳ ಬೇಜಾರಾಗುತ್ತೆ. ಅವರು ಒಂದು ಚೌಟ್ರಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ಇವತ್ತು ಅವ್ರಿಗೆ ಸಂಬಂಧಿಕರೆಲ್ಲ ಇದ್ದಾರೆ ಅಂತ ಹೇಳ್ತಿದ್ದಾರೆ, ಬಟ್ ಯಾರು ಕೂಡ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಮುಂದೆ ಬಂದಿಲ್ಲ. ಹಾಗಾಗಿ ಅವರನ್ನು ಬೈರ್ಸಂದ್ರ ಗ್ರಾಮಸ್ಥರು ಕರ್ಕೊಂಡು ಬಂದಿದ್ದಾರೆ. ಸೊ ಅವರ ಪರಿಸ್ಥಿತಿ ಏನಾಗಿದೆ, ಅವ್ರು ಯಾಕೆ ಈ ಥರ ಒಂದು ಆಶ್ರಮಕ್ಕೆ ಬರುವಂಥ ಸನ್ನಿವೇಶ ಬಂದಿದೆ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಮತ್ತು ಇವರ ಸಂಬಂಧಿಕರು ಯಾರಾದರೂ ನಿಮಗೆ ಗೊತ್ತಿದ್ದರೆ, ಅವರ ಸಂಬಂಧಿಕರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಜನಸ್ನೇಹಿ ಆಶ್ರಮಕ್ಕೆ ತಿಳಿಸಿ. ನಿಜವಾಗ್ಲೂ ಹೇಳ್ತೀನಲ್ಲ, ಒಂದು ತುತ್ತು ಅನ್ನಕ್ಕೂ ಇವ್ರು ಇಷ್ಟು ಕಷ್ಟಪಡ್ತಿದ್ದಾರೆ ಅಂತ ಕೇಳೋಕ್ಕೇ ಭಾಳ ಬೇಜಾರಾಗ್ತಿದೆ. ಒಂದು ಸಣ್ಣ ಗೂಡಲ್ಲಿ, ಸಣ್ಣ ಮನೆಯಲ್ಲಿ ಊಟ ನೀರು ಇಲ್ಲದೆ ಸಾಕಷ್ಟು ದಿನಗಳಿಂದ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ರು. ಸೊ ಹಾಗಾಗಿ ಗ್ರಾಮಸ್ಥರೆಲ್ಲ ನೋಡಿ ಅವರನ್ನು ರಕ್ಷಣೆ ಮಾಡಿ ಇವಾಗ ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ. ಸೊ ಇದು ಭಾಳ ಬೇಜಾರಾಗುತ್ತೆ ನನಗೆ. ಯಾಕಂತ ಹೇಳಿದ್ರೆ ಇವತ್ತು ಗೊತ್ತಿಲ್ಲ ನನಗೆ ಸಂಬಂಧಿಕರು ಎಲ್ಲ ಯಾಕೆ ಏನು ಅಂತ. ಯಾಕಂದರೆ ಇದ್ರೂ ಕೂಡ ಎಲ್ಲ ಬೀದಿಗೆ ಬರ್ತಾ ಇರೋದು ಭಾಳ ಬೇಜಾರಾಗ್ತಾ ಇದೆ ನನಗೆ. ಸೊ ಬನ್ನಿ, ಈಗ ಕರ್ಕೊಂಡು ಬರ್ತಾ ಇರೋರು ಬಂದ್ಬಿಟ್ಟು ಗ್ರಾಮಸ್ಥರು. ಸೊ ಇವರು ಕೆಲವು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿಯನ್ನು ಕೂಡ ಇಲ್ಲಿಗೆ ಕರ್ಕೊಂಡು ಬಂದಿದ್ದರು. ಇವರು ದೊಡ್ಡ ಗುಣ ಅದು. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ನಮಸ್ತೆ. ನಮಸ್ತೆ. ನಿಧಾನ. ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಬೆಂಗಳೂರಿಂದ. ಬಂದು ನಾನು ಕಗ್ಲಿಪುರ ಇರೋದು. ಲಾಸ್ಟ್ ಟೈಮು ಇವರು ನಮ್ಮ ಫ್ರೆಂಡು ಸುಪ್ರಿಯಾ ಅಂತ ನನ್ನ ಕ್ಲಾಸ್ಮೇಟು, ಅವ್ರು ಕಾಲ್ ಮಾಡಿ ಒಬ್ಬರು ಅಜ್ಜಿ ತಾತ ಇದ್ದಾರೆ, ಅವ್ರು ಯಾರು ಇಲ್ಲ, ನೋಡ್ಕೊಳಕ್ಕೆ ಯಾರು ಇಲ್ಲ ಅಂತ ಹೇಳಿದರು. ಹಂಗಾಗಿ ಅವರು ಹಿನ್ನೆಲೆ ಏನಂತ ನನಗೂ ಗೊತ್ತಿರಲಿಲ್ಲ. ಏನೋ ಅವ್ರ ಹಿನ್ನೆಲೆ ಗೊತ್ತಿಲ್ಲದ್ರೆ ಹೆಂಗೆ ಕರ್ಕೊಬರೋದು ಅಂದ್ಬಿಟ್ಟು ಕೇಳಿದೆ, ಏನು ಇತ್ತು ಅವ್ರ ಮಕ್ಕಳು ಮರಿ ಯಾರೋ ಇದ್ದಾರಾ ಏನಂತ ಕೇಳಿದೆ. ಅದಕ್ಕೆ ಅವ್ರು ಯಾರು ಮಕ್ಕಳಿಲ್ಲ, ಅವರಿಬ್ಬರೇ ಅಲ್ವಾ. ಹಾಗಾಗಿ ಅವರು ಅಜ್ಜಿ ಬಂದು ಮನೆ ಕೆಲಸ ಮಾಡಿ ಸಾಕ್ತಿದ್ರು ಯಾರನ್ನ, ಅವ್ರ ತಾತ ಬಂದು ಇದರಲ್ಲಿ ಚೌಟ್ರಿ ಮ್ಯಾನೇಜರ್ ಕೆಲಸ ಮಾಡ್ತಿದ್ರಂತೆ. ಕುಡ್ತಾನೋ ಚಟಕ್ಕೆ ಬಿದ್ದು ಸ್ವಲ್ಪ ಎಲ್ಲ ಇದು ಮಾಡಿಕೊಂಡು ಇಬ್ಬರೇ ಇದಾಗಿ ಹಿಂದೆ ಮುಂದೆ ಏನ್ ಮಾಡ್ತಾ ಇದ್ರು? ಅದೇ ಅಜ್ಜಿ ಮನೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ಮನೆ ಕೆಲಸದಲ್ಲಿ ಕೊಟ್ಟಿದ್ದೇನೆ, ಮನೆ ಕೆಲ್ಸಕ್ಕೆ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಏನೋ ಕೊಟ್ಟಾಗ ಊಟ ಗೀಟ ಮಾಡ್ಕೊಂಡು ಹಂಗೆ ಸಾಕು. ಕೆಲವು ವರ್ಷಗಳಿಂದ ತಾವು ಬಂದಿದ್ರಿ ಅನ್ಸುತ್ತೆ ಇಲ್ಲಿಗೆ. ಅಣ್ಣ ನಾನು ಲಾಸ್ಟ್ ಟೈಮು ಶಿವನ ವ್ಯಕ್ತಿ, ಶಿವ ಎಲ್ಲಪ್ಪ ಬರ ಶಿವ ಈತ ನಾನೇ ಕರ್ಕೊಂಡ್ ಬಂದು ಸೇರಿಸಿದ್ದು. ಎಷ್ಟು ವರ್ಷಗಳ ಹಿಂದೆ ಸರ್? ಇದಾಗಲೇ ಒಂದು 6 ವರ್ಷ ಆಗಿದೆ, 5-6 ವರ್ಷದ್ದು. 6-7 ವರ್ಷನಾ? ಬನ್ನಿ, 6 ವರ್ಷ ಆಗಿದೆ. 6 ವರ್ಷದಿಂದ ಹಿಂಗಿದ್ರೆ ಇವರು? ಇಲ್ಲ 6 ವರ್ಷದಿಂದ ಈ ತರ ಇರ್ಲಿಲ್ಲ. ಲಾಸ್ಟ್ ಟೈಮ್ ಇದ್ದಿದ್ ಫೋಟೋ ಅವಾಗೆ ತೋರಿಸಿದೆ ಅವನಿಗೆ, ನೋಡೋದು ಈ ತರ ಇದ್ದೆ, ಈ ತರ ಇನ್ನು ಆಗಿದ್ಯಾ ಅಂತಂದ್ರೆ ಅದಕ್ಕೆ ಕಾರಣ ನೋಡು ಅವ್ರು ಯೋಗೇಶ್ವರ್ ಅಂತ ತೋರಿಸಿ ಹೇಳ್ದೆ. ಅಲ್ಲೇ ಇದ್ದಿದ್ದ ಅವ್ರ ಪರಿಸ್ಥಿತಿ 6 ದಿನ ಅಷ್ಟೇ ಒಂದು ವ್ಯಾಲಿಟಿ ಇದ್ದಿದ್ದು ಅಲ್ಲಿ. ಬರ್ತಿದ್ ಯಾಕಂದ್ರೆ ಇರೋದು ಹೇಳ್ಬೇಕಲ್ಲ. ಈಗ ಇದನ್ನ ನಮ್ಮೂರಲ್ಲಿ ಬರೀ ಕೆಲಸ ಮಾಡಿಸ್ಕೊತಿದ್ರೆ ಹೊರತು ಇವ್ನು ಯಾರು ಅನ್ನ ಆಗ್ತಾ ಇರಲಿಲ್ಲ. ಒಂದು 6-7 ದಿನ ಅಷ್ಟೇ ಬದುಕಿದ್ದವನು. ಆಗ ನಾವು ಅವನ್ನ ರೆಸ್ಕ್ಯೂ ಮಾಡಿ ನಾವು ಕರ್ಕೊಂಡ್ಬಂದು, ಯಾಕಂದ್ರೆ ನಿಮ್ಗೆ ಫೋನ್ ಮಾಡಿದ ತಕ್ಷಣ ಥರ ಪ್ರೊಸೀಜರ್ ಹೇಳಿದ್ರೆ ಈಗ ಸ್ಟೇಷನ್ಗೆ ಹೋಗಿ, ಯಾಕಂದ್ರೆ ಹಿಂದೆ ಮುಂದೆ ಇದ್ದಾರೆ, ಇವ್ರಿಗೆ ಅಕ್ಕ ಇದ್ದಾರೆ, ತಿರ್ಗಾ ತಂಗೀರಿದ್ದಾರೆ, ಯಾರು ನೋಡ್ಕೊಂಡ್ರು ಯಾರು ಬರಲಿಲ್ಲ. ನಾನು ಆಲ್ರೆಡಿ 2-3 ಸಲ ಇನ್ಫಾರ್ಮ್ ಮಾಡಿ ಹೇಳಿದ್ದೀನಿ ಅವ್ರಿಗೆ, ಹಿಂಗೆ ಹೋಗಿ ಒಂದ್ಸಲ ನೋಡ್ಕೊಂಬನ್ರಿ ಅಂತ. ಈಗ ಬೆಳಗ್ಗೆ ಬಂದ ತಕ್ಷಣ ಈ ಥರ ಕೇಳ್ತಿದ್ದಾನೆ, ನಮ್ಮ ಅಕ್ಕ ಒಂದು ಫೋನ್ ಮಾಡು ಮಾತಾಡ್ತೀನಿ. ಅವ್ರ ಅಕ್ಕ ಹಿಂದೆ ಮುಂದೆ ಯಾರು ಇಲ್ಲ, ಅವ್ರು ಹೆಂಗೆ ಬರ್ತಾರೆ ಇಲ್ಲಿಗೆ?
6 ವರ್ಷದಿಂದ ಹೆಂಗಿದ್ರ ಅವರು? ಹಿಂಗಿರಲಿಲ್ಲ. ಸೊ 6 ದಿನದ ಅಷ್ಟೇ ಗ್ಯಾರಂಟಿ ಅಲ್ಲಿ ಇದ್ದಿದ್ದು. 6 ದಿನ ಅಷ್ಟೇ ಹೊರಟೋಗ್ಬಿಡೋನು. ಇವಾಗ ನೋಡ್ರಿ ಹೆಂಗಿದ್ದಾನೆ ಈಗ. ಈಗ ನಿಮ್ಗೆ ಹೊಡಿತಾನೆ, ಬದಲಾಗವನೆ. ಬೆಳಗಿಂದ ಬರ್ತಾನೆ ಕರ್ಕೊಂಡೋಗಿ ಬೆಳಗಿಂದ ಕರ್ಕೊಂಡು ಹೋಗು ಅಂತಾನೆ. ಯಾಕೆ ಊಟ ಇಲ್ವೇನೋ ಇಲ್ಲಿ? ಶಿವ ಅವನಿಗೆ ನಾವ್ ಹೇಳೋದ್ ಕೇಳಿಸಲ್ಲ, ಅವ್ನ್ ಹೇಳೋದ್ ಮಾತ್ರ ನಾವ್ ಕೇಳಿಸ್ತೀವಿ. ಕಿವಿ ಮಂದ ಸ್ವಲ್ಪ. ಹೋಯ್ತೀಯನಪ್ಪ? ಹೋಯ್ತೀಯಾ? ಬರ್ತೀನಾ? ಏನ್ ಮಾಡ್ತೀಯಲ್ಲ ಬಂದು? ತಿರ್ಗ ಏನ್ ಮಾಡ್ತೀಯ ಅಲ್ಲಿ? ಬೀದಿಲ್ ಮಾಡ್ಕೊಂತೀಯಾ? ಎಲ್ಲ ಮನೆ ಆಯ್ತಾ ನಿನ್ಗೆ? ಮನೆ ಆಯ್ತೇನಾ? ತಂಗಿ ಅಲ್ಲ ಅವ್ರೆ? ಮತ್ ಮೊದ್ಲೇ ಇರ್ಬೇಕಾಯ್ತು ತಂಗಿ ಮನೇಲಿ. ತಂಗಿ ಮತ್ತೆ ಅವಾಗ ನೋಡ್ಕೊಂಡಿಲ್ಲ ಇನ್ನ? ಯಾಕೆ ನೋಡ್ಕೊಳ್ಳಿಲ್ವಾ? ಶಿವು ಈಗ ನೋಡ್ಕೊಂತಾರ ಹೋದ್ರೆ? ಮತ್ತೆ ನೀನೇ ನೋಡ್ಕೊಂತೀಯ? ಏನು ನೋಡ್ಕೊಂತೀಯ ನೀನು? ಆರಾಮಾಗಿಲ್ಲ, ಚೆನ್ನಾಗಿರೋ, ತಿನ್ಕೊಂಡು ಚೆನ್ನಾಗಿ ನೋಡಿ. ಹಂಗಿದ್ಯಾ ಈಗ? ಆಗ ನೋಡಕ್ಕಾಗ್ತಾ ಇರಲಿಲ್ಲ ಇನ್ನ. ಬಾ ಅಜ್ಜಿ, ಬನ್ನಿ ಅಜ್ಜಿ. ಅಜ್ಜಿ ಯಾವ ಊರು ಅಜ್ಜಿ? ಬೈರ್ಸಂದ್ರ. ತಾತ ಬರ್ತಾರ? ಬರಲ್ಲ. ಒಬ್ರು ಮುಟ್ಟಂಗಿಲ್ಲ, ನೀವೇ ಮುಟ್ಬೇಕು. ಅದು ಹೆಂಡತಿ ಮುಟ್ಲಿ ಅಂತ ಪ್ರೀತಿ ಗಂಡನಿಗೆ. ಕರ್ಕೊಂಬನ್ನಿ. ಓ, ಯಾರು ಮುಟ್ಟಂಗಿಲ್ಲ ಅಂತಪ್ಪ. ನಾನು ಇದ್ಕೊಳಕ್ ಹೋಗಿ ಬಿಟ್ಟಿಲ್ಲ. ಹೌದಾ? ಬರ್ಲಿಲ್ಲ. ಅಜ್ಜಿ ಬಂದ್ರೆ ಮಾತ್ರ. ಯಾವ ಊರು ತಾತ? ಯಾವ್ದೋ ಶಿವಗಂಗೆನಾ? ಶಿವಗಂಗೆ ಹತ್ರ ಯಾವ ಊರು? ಓ, ಶಿವಗಂಗೆ ಹತ್ರ ಬರಿಸಂದ್ರ ನಿಮ್ದು. ಅದಕ್ಕೆ ನೋಡು ಊರ ಹೆಸರು ಹೇಳ್ತಿದ್ದಂಗೆ ನಗ ತಾತನ್ಗೆ. ಮಕ್ಳಿದಾರಾ ತಾತ? ಮಕ್ಳಿಲ್ವಾ? ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ. ಮಕ್ಳಿದಾರಾ? ನೀವು ಬೇಜಾರಲ್ಲಿ ಹೇಳ್ತಿಲ್ಲ ಅನ್ಸ್ತೈತ್ ನನಗೆ. ಹೌದಾ? ಸಂಬಂಧಿಕರು ಯಾರು ನೋಡ್ತಾ ಇಲ್ವಾ? ತಾತ ಓಡಾಡಕ್ ಆಗಲ್ಲ? ಏನ್ ಕೆಲಸ ಮಾಡ್ತಿದ್ಯಾ ತಾತ? ಸ್ಮಾರ್ಟ್ ಆಗಿದ್ಯಾ? ಗಾರೆ ಕೆಲ್ಸನಾ? ಹೌದಾ? ಬನ್ನಿ ಇಲ್ಲಿ ಕರ್ಕಳಿನ. ಸೊ ತುಂಬಾನೇ ಕ್ರಿಟಿಕಲ್ ಕಂಡೀಷನಲ್ಲಿ ಇದ್ದಾರೆ ಅವರು. ನಿಜವಾಗ್ಲೂ ಹೇಳಬೇಕು ಅಂದರೆ ಎದ್ದು ಓಡಾಡೋ ಪರಿಸ್ಥಿತಿಲಿ ಅವ್ರು ಇಲ್ಲ. ಒಂದು ಯಾವುದೋ ಒಂದು ಮನೇಲಿ ಪಾಪ ಬಾಡಿಗೆ ಮನೆ ತೊಗೊಂಡು ಚೌಟ್ರಿಲಿ ಕೆಲಸ ಮಾಡಿಕೊಂಡು ಅಲ್ಲಿ ಮನೇಲಿ ಕೆಲಸ ಮಾಡಿಕೊಂಡು ತಾತ ತುಂಬಾನೇ ಕ್ರಿಟಿಕಲ್ ಕಂಡೀಷನಲ್ಲೇ ಇದ್ದಾರಣ್ಣ ತಾತ. ಯಜಮಾನ್ರೆ, ಏನ್ ಹೆಸರು ನಿಮ್ದು? ನಂಜುಂಡ. ಯಾರಿವ್ರು? ಹೆಂಗಿಸ್ರ? ಚೆನ್ನಾಗಿ ನೋಡ್ಕತ್ತಾರ? ಅಲ್ಲ, ಈಗ ಹೊರಗಡೆ ಇದ್ರಲ್ಲ ನೀವು, ಅಲ್ಲೇ ಆರಾಮಾಗಿ ಇರ್ಬೋದಾಯ್ತು. ಆಶ್ರಮಕ್ಕೆ ಬಂದ್ರೆ ಇರಕ್ಕಾಗುತ್ತಾ ನಿಮ್ಗೆ? ಇನ್ನೇನು ನೋಡೋದು, ಇವ್ರನ್ಯಾರು ನೋಡ್ಕೊಂತಾರೆ. ಅವ್ರು ನೀನು ಹೋಗೋದು ನಾನು ಹೋಗಲ್ಲ, ನೀನು ಬಿಟ್ಟು ಅಂತಾರೆ. ಅದಕ್ಕೆ ನಾನು ಬಂದೆ. ಹೌದಾ? ವಯಸ್ಸೆಷ್ಟು ನಿಮ್ಗೆ? ಗೊತ್ತಿಲ್ಲ ಎಷ್ಟಾಗಿದೆ ಅಂತ. ಅಂದಾಜು ಗೊತ್ತಿಲ್ಲ. ಮಕ್ಕಳು 95 ವರ್ಷನಾ? ಮಕ್ಳಿಲ್ವಾ ನಿಮ್ಗೆ? ಸುಳ್ಳು ಹೇಳ್ಬೇಡಿ ನನ್ಗೆ. ಇಲ್ಲ, ಮಕ್ಳಿಲ್ಲ. ನಂಗೆ ಯಾಕೋ ಸುಳ್ಳು ಹೇಳ್ತಿದ್ದೀರಾ ಅನ್ಸುತ್ತೆ. ಇಲ್ಲ ಮಕ್ಳಿಲ್ಲ. ತಂಗಿ ಯಾರು ಇಲ್ಲ. ಈಗ ಹಂಗ ಅಂತೀರಾ? ಇನ್ನೊಂದ್ ಸ್ವಲ್ಪ ದಿನ ಹೋದ್ಮೇಲೆ ಅವರಿದ್ದಾರೆ. ಇಲ್ಲ. ಏನ್ ಕೆಲಸ ಮಾಡ್ಕೊಂಡಿದ್ರಿ ನೀವು? ನಾವು ಮನೆ ಕೆಲಸ ಮಾಡ್ತಾ ಇದ್ದೆ. ಇವ್ರನ್ನ ಹೆಂಗ್ ನೋಡ್ಕೊತಾ ಇದ್ರಿ? ಮನೆ ಕೆಲಸದಿಂದ ಬಂದು ನೋಡೋದು, ಬೆಳಗ್ಗೆ ಸ್ನಾನ ಮಾಡಿಸ್ಬಿಟ್ಟು ತಿನ್ಸ್ಬಿಟ್ಟು ಹೋಗ್ಬಿಡ್ತಾ ಇದ್ದೆ. ಬರೋ ಗಂಟ ಮನೇಲಿ ಇರ್ತಾ ಇಲ್ಲ, ಈಚೆ ಬಂದ್ಬಿಡೋರು. ಅಲ್ಲಿರೋರ್ಗೆಲ್ಲ ಬೇಜಾರಾಗ್ತಾ ಇತ್ತು. ಅದಕ್ಕೆ ಆಶ್ರಮ ಸೇರಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸೇರಿತ್ತು. ಮನೆ ಇದೆಯಾ ನಿಮ್ಗೆ? ಇಲ್ಲ, ಬಾಡಿಗೆ ಮನೆ ಸರ್. ಹೌದಾ? 3,000 ಬಾಡಿಗೆ ಕಟ್ತಿದ್ದೆ. ಮೋಸ ಮಾಡಿದ್ರ? ಯಾರು ಮೋಸ ಮಾಡಿದ್ರು? ಅಣ್ಣನ ಮಗ. ಇವ್ರೇನಾಗ್ಬೇಕು? ಇವ್ರು ನಮ್ಗೆ ಗೊತ್ತಿರೋರು, ಅಲ್ಲಿ ಸುಮಾರು ಇದ್ದಾರೆ. ಸರ್ ಮಾತಾಡಿ ಸರ್, ಅವ್ರು ಎಲ್ಲಿದ್ರು, ಏನ್ ಕತೆ ಅವ್ರದ್ದು? ಅವ್ರು ಆ್ಯಕ್ಚುಲಿ ಬಂದು ಬೈರ್ಸಂದ್ರ, ಸಿದ್ದಾಪುರ ಬೈರ್ಸಂದ್ರ ಇರೋದು. ಇವರು ಮಕ್ಕಳು ಯಾರು ಇಲ್ಲ, ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಿದ್ರು. ನನಗೆ ಗೊತ್ತಿರೋ ವಿಷಯ ಒಂದು, ಮಕ್ಕಳು ಯಾರೂ ಇಲ್ಲ. ತಿರ್ಗಿ ಮತ್ತೆ ಇವರ ಅಣ್ತಮ್ಮಂದಿರು ಏನೋ ಮೋಸ ಮಾಡಿದಾರಂತೆ. ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಮೋಸ ಮಾಡಿದಾರೋ ಇನ್ನೊಂದು ಮತ್ತೊಂದು ಮಾಡಿದಾರೋ ನಮ್ಗೆ ಗೊತ್ತಿಲ್ಲ. ಆದರೆ ಮಾತ್ರ ಈ ಅಜ್ಜಿ ಮಾತ್ರ ನೋಡ್ಕೊತಾ ಇದ್ದು ಅವ್ರನ್ನ. ಈಗ ಜನಸ್ನೇಹ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದೀರಾ? ಲೆಟ್ರು ಮಾಡಿಸಿದ್ದೀರಾ ಸರ್? ಲೆಟ್ರ್ ಮಾಡಿಸಿದ್ದೀವಿ. ಸೊ ಇವಾಗ ಜನಸ್ನೇಹ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ. ಸಿದ್ದಾಪುರ ಅಲ್ವಾ ಇವರಿರೋದು? ಹೌದು, ಓಕೆ. ಸಿದ್ದಾಪುರದಿಂದ ಕರ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇವರನ್ನು ಜನಸ್ನೇಹ ಆಶ್ರಮದಲ್ಲಿ ಆಶ್ರಯ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ.
ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ತಾತನ ಕಂಡೀಷನು ತುಂಬ ಬ್ಯಾಡ್ ಆಗಿದೆ ಅಣ್ಣ. ಹೌದು. ನಾನು ಇರೋದು ವಿಡಿಯೋದಲ್ಲೇ ನೇರವಾಗಿ ಹೇಳ್ತೀನಿ. ನಾಳೆ ಏನಾದರೂ ತೊಂದರೆ ಆದರೆ ಏನೋ ಹೆಚ್ಚು ಕಮ್ಮಿ ಆದರೆ ಸೊ ನಮ್ಮ ಕೈಲಾಗಿದ್ದ ಸೇವೆನ ನಾವು ಮಾಡ್ಬೋದು. ಊಟ ತಿಂಡಿ ಬಟ್ಟೆ. ತಾಯಿ ನೀವು ಮನೇಲಿದ್ದಂಗೆ ಇಲ್ಲಿ ಇರೋಕ್ಕಾಗಲ್ಲ, ನನಗೆ ಗೊತ್ತೋದು. ಯಾಕಂದರೆ ಇದು ಆಶ್ರಮ, ಇಲ್ಲಿ 100 ಜನ ಇರೋ ಜಾಗ. ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀನಿ ಅಂದರೆ ಆಶ್ರಯ ಕೊಡ್ತೀನಿ. ನಾನೆಲ್ಲ ಹೇಳಿದ್ದೀನಿ. ಯಾಕಂದರೆ ನಾಳೆ ನಾನು ಇರೋದು ಹೇಳಬೇಕು. ಇಲ್ಲಿ ಸಪ್ರೇಟ್ ರೂಮ್ ಆಗಲಿ ನಿಮಗೆ ಸಪ್ರೇಟ್ ಆಗಿರೋದಕ್ಕಾಗಲಿ ಯಾವುದೂ ಇಲ್ಲ ತಾಯಿ. ಇರೋದ್ರಲ್ಲಿ ಎಲ್ಲರೂ ಒಟ್ಟಿಗೆ ಇರಬೇಕು. ಖುಷಿಯಾಗಿ ಇರ್ತೀನಿ ಅಂದರೆ ನಿಮ್ಗೆ ಖಂಡಿತ ನಮ್ಮ ಆಶ್ರಮದಲ್ಲಿ ಜಾಗ ಇದೆ. ಇಲ್ಲ ನಮ್ಗೆ ಸಪ್ರೇಟ್ ರೂಮ್ ಬೇಕು ಅಂದರೆ ಅದು ಕಷ್ಟ. ಆಮೇಲೆ ತಾತ ಇರೋವರೆಗೂ ಮೆಡಿಸನ್ನು ಏನು ಬೇಕು ನಮ್ಗೆ ಅವ್ರಿಗೇನು ಊಟ ತಿಂಡಿ ಮೆಡಿಸಿನ್ಸು ಬಟ್ಟೆ ಏನು ಬೇಕು ನಾನು ಕೊಡ್ತೀನಿ. ಅರ್ಥ ಆಯ್ತಾ? ನಿಮ್ಮಿಂದ ನಮ್ಗೆ ಏನೂ ಬೇಡ. ಸರಿನಾ? ಓಕೆನಾ ಅಜ್ಜಿ? ಆಮೇಲೆ 2 ದಿನ ಇದ್ಬಿಟ್ಟು ಅವ್ರನ್ನ ಕರ್ಸು ಅಂದ್ರೆ ಅವ್ರು ಬರಲ್ಲ. ಈಗ ಏನು ಗೊತ್ತಾ ಅಜ್ಜಿ, ಈಗ ಆಶ್ರಮ ನಾನು ಮುಂಚೆ ಬರ್ಬೇಕಾದ್ರೆ ಹೇಳಿದ್ದೀನಿ. ಈಗ ಏನು ಇಲ್ಲಿಗೆ ಬಂದು ಸೇರ್ಕೊಂಡಾದ್ಮೇಲೆ ನೀವು ಕೊನೆ ಗಂಟೆ ಅವ್ರು ಚೆನ್ನಾಗಿ ನೋಡ್ಕೊತಾರೆ. ನಿಮ್ಗೇನು ಇಂಥದ್ದು ಇಲ್ಲ ಅದಿಲ್ಲ ಏನಿಲ್ಲ, ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ನಿಮಗೆ 3 ಟೈಮ್ ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಮಲಗಕ್ಕೆ ಜಾಗ ಕೊಡ್ತಾರೆ. ಈಗ ಅಲ್ಲಿದ್ದಾಗ ಈಗ ತಿಂಗಳ ಬಾಡಿಗೆ ಕಟ್ಟಬೇಕಾಗಿತ್ತು ಅಲ್ವಾ? ಪಾಪ ನೀವೇ ಮನೆ ಕೆಲಸ ಮಾಡಬೇಕು, ದುಡಿಬೇಕು, ದುಡ್ದು ಹೆಂಗೆ ನೋಡ್ಕೊಬೇಕು. ಇಲ್ಲೇನು ಮಾಡೋಂಗಿಲ್ಲ ನೀವು. ಸರಿನಾ? ಇದ್ದಷ್ಟು ದಿನ ತಾತನ ಚೆನ್ನಾಗಿ ನೋಡ್ಕೊಳ್ರಿ, ನೀವು ಚೆನ್ನಾಗಾಗ್ರಿ ಅಷ್ಟೇ. ಸರಿನಾ ಅಜ್ಜಿ? ಮಕ್ಳಿಲ್ಲ ಅಂತ ಚಿಂತೆ ಮಾಡ್ಬೇಡಿ, ನಾವು ನಿಮ್ಮ ಮಕ್ಳಿದ್ದಂಗೆ ಆಯ್ತಾ? ಕಷ್ಟ ಸುಖಕ್ಕೆ ನಾವು ಆಗ್ತೀವಿ. ಹಾಂ, ಅರ್ಥ ಆಯ್ತಾ ಅಜ್ಜಿ? ನಾನು ಇಲ್ಲಿ ಯಾಕೆ ನಂಬ್ತೀನಿ ಅಂತಂದರೆ ಅಜ್ಜಿ, ಅಲ್ಲಿ ಶಿವನ ಒಬ್ಬ ವ್ಯಕ್ತಿ ಇದನಲ್ಲ, ಅವನ್ನ ನಾನೇ ಕರ್ಕೊಂಬಂದು ಸೇರಿಸಿದ್ದು. ಅವ್ನು ಹಿಂಗಿರ್ಲಿಲ್ಲ ಫಸ್ಟು. ಯಾಕಂದರೆ ಕಾಲು ಕೈಯೆಲ್ಲ ಕಿತ್ತೋಗಿದ್ದು. ಅವನು ಒಂದೇನು ಸಾಯೋ ಸ್ಟೇಜಲ್ಲಿದ್ದ. ಅಂಥವನ್ನ ಬದುಕಿಸಿ ಹೊತ್ತು ಉಳಿಸಿದ್ದಾರೆ ಯಾರು? ನಮ್ಮ ಯೋಗೇಶಣ್ಣ. ನಾನು ಅದಕ್ಕೋಸ್ಕರ ಇಲ್ಲಿ ನಂಬೋದು, ಆಶ್ರಮ ನಂಬೋದು. ಅದಕ್ಕೆ ನಿಮಗೆ ಅವ್ರ ನಂಬಿಕೆ ಅಂದರೆ ನಿಮ್ಮನ್ನ ಕರ್ಕೊಂಬಂದಿರೋದು ಇಲ್ಲಿಗೆ. ಸರಿ ಅಣ್ಣ, ಥ್ಯಾಂಕ್ ಯು. ನಮ್ಮ ಆಶ್ರಮದ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಆಶ್ರಮದ ಬಗ್ಗೆ ನಾನು ಏನು ಅಂಥ ದೊಡ್ಡದೇ ಮಾತಾಡೋಕ್ಕಾಗಲ್ಲ. ಯಾಕಂದರೆ ಈ ಆಶ್ರಮ ನಡೆಸ್ತಿರೋ ನೀವು ಒಂಥರ ದೇವ್ರಿದ್ದಂಗೆ. ಯಾಕಂದರೆ ಇಲ್ಲಿ 100 ಜನ ನಿರಾಶ್ರಿತರಿಗೆ ಒಂದು ಜಾಗ ಕೊಟ್ಟು ಹೊಟ್ಟೆ ತುಂಬ ಊಟ ಹಾಕಿ ನೀವು ನೋಡ್ಕೊತೀರಲ್ಲ, ಆ ದೇವ್ರು ನಿಮ್ಗೆ 100 ವರ್ಷ ಸುಖವಾಗಿ ಚೆನ್ನಾಗಿರಲಿ. ಥ್ಯಾಂಕ್ ಯು ಸರ್. ಸೊ ನೀವು ಕೂಡ ಈ ಥರ ಯಾರಾದರೂ ಕಂಡು ಬಂದಾಗ ಅವ್ರಿಗೆ ಸ್ಪಂದಿಸ್ತಿರಲ್ಲ. ನೀವು ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಲೆಟ್ರ್ ಮಾಡಿಸಿ ಹೆಚ್ಚು ಕಮ್ಮಿ 15 ದಿವಸದಿಂದ ಫಾಲೋಅಪ್ ಮಾಡಿದ್ದೀರಾ ಇದನ್ನು. ಸೊ ಇದು ನಿಮ್ಮದು ಕೂಡ ದೊಡ್ಡ ಗುಣನೇ. ನೀವು ಕರೆದ ತಕ್ಷಣ ನಾನಂತೂ ಬರೋಕ್ಕಾಗಿಲ್ಲ, ನಾನು ಹೇಳಬಿಟ್ಟೆ ಸರ್ ಬರೋಕ್ಕಾಗಲ್ಲ, ಕರ್ಕೊಂಬಂದರೆ ಹೆಲ್ಪ್ ಮಾಡ್ತೀನಿ ಅಂತ. ಯಾಕಂದರೆ 100 ಜನದ ನೋಡಬೇಕು ಪ್ರತಿದಿನ, ಬರೋಕ್ಕಾಗಿಲ್ಲ. ಕರ್ಕೊಂಡು ಬಂದಿದ್ದೀರಾ, ಇರೋಷ್ಟು ದಿನ ನೆಮ್ಮದಿಯಾಗಿ ಅವ್ರಿಗೆ ಊಟ ತಿಂಡಿ ಕಮ್ಮಿ ಆಗ್ದಂಗೆ ನೋಡ್ಕೊಳ್ತೀನಿ ಸರ್. ಮತ್ತೆ ರಾಣಿ ಥರನೋ ರಾಜನ್ ಥರನೋ ನೋಡ್ಕೊಳಕ್ಕಾಗಲ್ಲ. ಇರೋದ್ರಲ್ಲಿ ಏನು ನನ್ನ ಕೈಲಿ ಏನು ದೇವ್ರ ಶಕ್ತಿ ಕೊಟ್ಟಿದ್ದಾನೋ ಅಷ್ಟು ನಾನು ನೋಡ್ಕೊಳ್ತೀನಿ. ಇರ್ತೀವಿ ತಾತ? ಹಾಂ, ನೀರು ಬೇಕಾ? ನೀರು ತಗೊಳ್ಪ ತಾತ. ಲಕ್ಷಣವಾಗಿದೆಯಾ ತಾತ ನೀನು? ಅದಕ್ಕೆ ಅಜ್ಜಿ ಬಿದ್ದಿರೋದು, ಗೊತ್ತಾಯ್ತು ನನಗೆ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.